ಆರೋಗ್ಯಕ್ಕೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಹಸಿರೇ ಉಸಿರು. ಪ್ರಕೃತಿಯು ನಮಗೆ ದೈವದತ್ತವಾಗಿ ಸಿಕ್ಕಂತಹ ಒಂದು ವರ ಅಂತಲೇ ಹೇಳ್ಬೋದು. ಪ್ರತಿ ಮಹಿಳೆಗೂ ಅವಳ ಅಡುಗೆ ಮನೆಯಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಸಾಕಷ್ಟು ಸಾಮಗ್ರಿಗಳು, ಫಲಗಳು, ತರಕಾರಿಗಳು, ಅವುಗಳಿಂದಲೇ ಕೂಡ ಆರೋಗ್ಯಕರವಾದಂತಹ ಅಡುಗೆ ಮಾಡಿಕೊಳ್ಳಬಹುದು. ಇಂತಹ ಒಂದು ಪ್ರಯತ್ನಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮ ಸಜ್ಜಾಗಿದೆ. ವೀಕ್ಷಕರಿಗೆಲ್ಲ ನಮಸ್ಕಾರ. ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಯಾಕಪ್ಪ ಈ ಪೀಠಿಕೆ ಅಂತ ಹೇಳಿದರೆ, ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿಗಳು ಯೋಗ ಗುರುಗಳಾಗಿದ್ದಾರೆ. ಜೊತೆಗೆ ದೇಶೀಯವಾಗಿ ಸಿಗುವಂತಹ, ಅಂದರೆ ನಮ್ಮ ಮನೆಯಲ್ಲೇ, ನಮ್ಮ ಹಿತ್ತಲಲ್ಲೇ ಬೆಳೆಯುವಂತಹ, ನಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಯಾವ ರೀತಿ ನಾವು ಆರೋಗ್ಯಕರವಾದಂತಹ ಖಾದ್ಯಗಳನ್ನು ಮಾಡಿಕೊಂಡು ನಾವು ಕೂಡ ಆರೋಗ್ಯವಂತರಾಗಿರಬಹುದು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಯೋಗ ಗುರುಗಳಾದಂತಹ ಲಕ್ಷ್ಮಣ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಲಕ್ಷ್ಮಣ್ ಅವರೇ. ನಮಸ್ತೆ ಅಮ್ಮ. ಎಷ್ಟು ಒಂದು ಪ್ರಕೃತಿ ಮಡಲಲ್ಲಿ ಕೂತ್ಕೊಂಡಿದ್ದೀವಿ. ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರಕೃತಿಯಿಂದನೇ ಒಂಥರ ನಮಗೆಲ್ಲ ಗಾಡ್ ಗಿಫ್ಟ್, ದೈವದತ್ತವಾಗಿ ಸಿಕ್ಕಂಥದ್ದು. ಪ್ರಕೃತಿಯಿಂದನೇ ಎಲ್ಲ. ಪ್ರಕೃತಿ ಇಲ್ಲ ಅಂದ್ರೆ ನಾವು ನೀವು ಏನೂ ಅಲ್ಲ. ಮತ್ತು ಪ್ರಕೃತಿ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಅನ್ನೋದಕ್ಕೆ ಇವತ್ತಿನ ಸದ್ಯದ ಹಲವಾರು ಸನ್ನಿವೇಶಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮೊದಲೆಲ್ಲ ಆದಿಮಾನವರು ನೈಸರ್ಗಿಕವಾಗಿ ರಾ ಫುಡ್ಗಳನ್ನಷ್ಟೇ ತಿಂತಾಯಿದ್ರು. ಇವತ್ತು ನೋಡಿ ಇರಾನ್ ಯುದ್ಧದಿಂದಾಗಿ, ಅಮೆರಿಕ ಯುದ್ಧದಿಂದ ಗ್ಯಾಸ್ ಬಂದಿಲ್ಲ ಅಂದ್ರೆ ಮನೇಲಿ ಅಡುಗೆ ಆಗಲ್ಲ, ಉಪವಾಸ ಇರುವಂಥ ಅನಿವಾರ್ಯತೆ ಬಂದದೆ. ಎಂಥ ಒಂದು ವಿಪರ್ಯಾಸ ಅನ್ಬೋದು, ಅಥವಾ ನಮಗೆ ಕಲಿಸ್ಕೊಡುವಂತ ಪ್ರಕೃತಿ ಕಲಿಸ್ತಾ ಇರುವಂತಹ ಪಾಠ, ನಮ್ಮ ವಿಪರೀತ ಬುದ್ಧಿಗೆ ಪ್ರಕೃತಿ ಕಲಿಸ್ತಾ ಇರುವಂಥ ಒಂದು ಪಾಠ. ನಾವು ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕಿಂತವೆಲ್ಲ ಉದಾಹರಣೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ ಇಲ್ದಿದ್ರು ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಮನೆಯಲ್ಲಿ, ಆ ಥರದ್ದೊಂದು. ಓಕೆ, ಸೂಪರ್. ಹಾಗಿದ್ರೆ ಒಲೆ ಇಲ್ಲದೆ ನಾವು ಏನ್ ಮಾಡ್ಕೋಬಹುದು ನಮ್ಮ ಅಡುಗೆ ಮನೆಯಲ್ಲಿ, ಯಾವ ರೀತಿ ನಾವು ಆರೋಗ್ಯಕರವಾದಂತ ಖಾದ್ಯ ನೈಸರ್ಗಿಕ ಅಮೃತ ಆಹಾರವನ್ನ ತಿಳಿಸ್ಕೊಡ್ಲಿದ್ದೇನೆ. ಅಮೃತ ಆಹಾರನ ತಿಳಿಸ್ಕೊಡ್ತಾ ಇದ್ದೀರಾ. ಏನು ಅಮೃತ ಆಹಾರ ಅಂದ್ರೆ? ಅಮೃತ ಆಹಾರ ಅಂದ್ರೆ ಯಾವುದು ನಮ್ಮ ಶರೀರಕ್ಕೆ ಹಿತವನ್ನ ಉಂಟು ಮಾಡುತ್ತೋ ಅದು ಎಲ್ಲದಕ್ಕೂ ಅಮೃತ ಆಹಾರ ಅಂತ ಕರಿಬಹುದು. ಓಕೆ, ಸೂಪರ್. ಹಾಗಿದ್ರೆ ಅದಕ್ಕೆ ಅಮೃತ ಆಹಾರಕ್ಕೆ ಏನೇನು ತಗೊಂಡಿದ್ದೀರಾ, ಹೇಗೆ ಮಾಡ್ತೀರಾ? ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ, ಯಾಕೆಂದ್ರೆ ಒಲೆ ಹಚ್ಚೋದಿಲ್ವಲ್ಲ, ಆರಾಮಾಗಿ ನೋಡ್ಕೋಬಹುದು ಅಂತ. ಖಂಡಿತವಾಗ್ಲೂ ಕೂಡ. ಸರಿ, ಹೇಳ್ತೀರಾ? ಇವತ್ತು ಅಮೃತ ಆಹಾರಕ್ಕೆ ಅಂದ್ರೆ ಒಂದು ಪ್ರಕೃತಿಯಲ್ಲಿ ಸಿಗುವಂತಹ ತರಕಾರಿಗಳನ್ನ ನಾವು ಯಾವುದೇ ರೀತಿಯಾದಂತಹ ಒಲೆಯನ್ನ ಬಳಸದೆ, ಶಾಖವನ್ನ ಬಳಸದೆ ಅದನ್ನ ನಾವು ಆಹಾರವಾಗಿ ತಯಾರು ಮಾಡಿಕೊಂಡು ಆಹಾರದ ಬದಲಿಗೆ ಸೇವನೆಯನ್ನು ಮಾಡ್ಬೋದು. ಇದು ಆರೋಗ್ಯವರ್ಧಕ ಕೂಡವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಒಂದೊಂದೇ ಹೇಳ್ತಾ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ, ಸಮಯ ಕೂಡ ಉಳಿತಾಯ ಆಗುತ್ತೆ. ಸೊ ನಾನಿಲ್ಲಿ ಇವಾಗ ಕ್ಯಾರೆಟ್ ತುರಿಯನ್ನು ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿ ಈಗ ಸಲಾಡ್ ಅಂತ ಹೇಳಿದ್ರೆ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಾರೆ, ಬಟ್ ಕಟ್ ಮಾಡಿ ಹಾಕ್ಕೊಂಡಾಗ ಅದನ್ನು ಜಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ತುರ್ಕೊಂಡಾಗ ಹೆಚ್ಚು ರಸಭರಿತವಾಗಿರುತ್ತೆ ಮತ್ತು ರುಚಿಕರವಾಗೂ ಇರುತ್ತೆ. ಅದೇ ರೀತಿ ಬೀಟ್ರೋಟು, ನಾವು ಪ್ರತಿನಿತ್ಯ ಬಳಸುವಂತಹ ಬೀಟ್ರೋಟು ತುರಿ. ಹೌದು ಹೌದು, ಕಾಣಿಸ್ತಾ ಇದೆ ಆಕ್ಚುಲಿ. ಎರಡು ಕೂಡ ಅಷ್ಟೇ ಒಂದು ಆರೋಗ್ಯಕ್ಕೆ ಒಳ್ಳೆ. ಹಾಗೆ ಇದು ಮೂಲಂಗಿ, ನಮ್ಮ ಜೀರ್ಣವರ್ಧಕ. ಬರೀ ಮೂಲಂಗಿಯನ್ನು ಕೂಡ ಸೇವನೆ ಮಾಡಬಹುದು. ಮೂಲಂಗಿ, ಕಾಳುಮೆಣಸು ಮತ್ತೆ ಅದಕ್ಕೆ ಮೊಸರು ಹಾಕೊಂಡು ಸೇವನೆ ಮಾಡೋದ್ರಿಂದ ವಿಶೇಷವಾಗಿ ಮೂಲವ್ಯಾಧಿ ಸಮಸ್ಯೆ ಇರುವಂಥವ್ರಿಗೆ ಅನುಕೂಲಕರವಾಗುತ್ತೆ. ಇದು ಔಷಧಿ ಅಂತಲ್ಲ, ಆಹಾರವಾಗಿ ಸೇವನೆ ಮಾಡೋದ್ರಿಂದ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ ಮತ್ತು ಜೀರ್ಣಶಕ್ತಿ ವರ್ಧಕ ಮೂಲಂಗಿ. ಸ್ವಲ್ಪ ಮೂಲಂಗಿ ತುರಿ ಹಾಕೊಳ್ತಾ ಇದ್ದೀನಿ. ಹೌದು, ಆಹಾರವೇ ಔಷಧ ಆಗಬೇಕು ಅನ್ನೋದು ನಮ್ಮ ಇದು. ಗೆಡ್ಡೆಕೋಸು ಅಥವಾ ನವಿಲುಕೋಸು ಅಂತ ಕರಿತೀವಿ, ನವಿಲುಕೋಸು. ಸ್ವಲ್ಪ ನವಿಲುಕೋಸನ್ನು ಹಾಕೊಳ್ತಾ ಇದ್ದೀನಿ. ಹೌದು ಹೌದು ಹೌದು.
ಅದರೊಟ್ಟಿಗೆ ಇಲ್ಲಿ ಕೆಲವು ಔಷಧೀಯ ಗುಣ ಇರುವಂತಹ ಆಹಾರ ಪದಾರ್ಥಗಳೇ ಆಗಿದ್ದಾವೆ ಇವು. ಸೊ ಆಹಾರ ಪದಾರ್ಥಗಳಲ್ಲಿ ಕೆಲವೊಂದು ಏನು ಸೊಪ್ಪುಗಳು ಮತ್ತು ಈ ಒಂದು ಬಳ್ಳಿಗಳನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಸೊ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ಬಸಳೆ ಸೊಪ್ಪಾಗಿ ನಾವು ಸಾಂಬಾರಲ್ಲೂ ಕೂಡ ಬಳಸ್ತೀವಿ. ಸೊ ಈ ಬಸಳೆ ಈ ದಿಂಡನ್ನು ನಾನಿಲ್ಲಿ ಈ ಒಂದು ಸಲಾಡ್ಗೆ ಬಳಸ್ಕೊಳ್ತಾ ಇದ್ದೀನಿ. ಬಸಳೆ ದಿಂಡು ಎಳೆದಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರ್ಣಶಕ್ತಿ ವರ್ಧಕ. ಇದು ಮಲಬದ್ಧತೆ ಸಮಸ್ಯೆ ಇರೋರಿಗೆ ತುಂಬ ಸಹಾಯ ಆಗುತ್ತೆ. ಮತ್ತು ಬಾಯಲ್ಲಿ ಹುಣ್ಣು ಇರುವಂಥವ್ರಿಗೆ ಇದನ್ನು ನ್ಯಾಚುರಲ್ ಆಗಿ ನಾವು ಏನು ಬಾಯಲ್ಲಿ ಹುಣ್ಣಾದಾಗ ಗ್ಲಿಸರಿನ್ಗಳನ್ನ ಹಚ್ಕೊಳ್ತೀವಲ್ಲ, ಸೊ ಇದು ಒಂದು ಎಲೆಯನ್ನು ಬಾಯಲ್ಲಿ ಹಾಕಿ ಜಗದಾಗ ಇದರಲ್ಲಿ ಆ ಒಂದು ಗ್ಲಿಸರಿನ್ ಹೇಗಿರುತ್ತೋ ಅದೇ ರೀತಿ ಜೆಲ್ ಉತ್ಪತ್ತಿ ಆಗುತ್ತೆ. ಆ ಜೆಲ್ಲನ್ನು ಮೌತ್ಗೆ ಅಪ್ಲೈ ಮಾಡಿಕೊಂಡ್ರೆ ಆ ಜೆಲ್ಲಿಂದ ನಮಗೆ ಆ ಒಂದು ಗಾಯಗಳು ಹುಣ್ಣುಗಳು ವಾಸಿ ಆಗ್ತವೆ. ಬಾಯಿ ಬಸಳೆ ಅಂತಾನು ಹೇಳ್ತಾರೆ ಇದಕ್ಕೆ ಅಲ್ವಾ? ಅದಕ್ಕೋಸ್ಕರನೇ ಇರಬೇಕು ಬಾಯಿ ಹುಣ್ಣುಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಹೇಳಿದ ತಕ್ಷಣ ನೆನಪಾಯ್ತು ನನಗೆ. ಹಾಗೆ ಇದ್ರ ಜೊತೆಗೆ ಹೊನಗೊನೆ ಸೊಪ್ಪು ಸೊಪ್ಪು ಆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದರಲ್ಲಿ ಇನ್ನೂ ನಾಟಿ ಸೊಪ್ಪು ಬರುತ್ತೆ, ಅದು ತುಂಬಾ ಸಣ್ಣದಾಗಿರುತ್ತೆ ಎಲೆ. ಸೊ ನಾನಿಲ್ಲಿ ಇವಾಗ ಸಿಕ್ಕಿರುವಂತಹ ಹೈಬ್ರಿಡ್ ಸೊಪ್ಪನ್ನೇ ಬಳಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಮಗೆ ಫ್ಲೇವರ್ಗಂತೂ ಕೊತ್ತಂಬರಿ ಎಲ್ಲದಕ್ಕೂ ಬೇಕೇ ಬೇಕು. ಸೊ ನೀವು ಅಡುಗೆ ಮನೇಲಿ ಇಷ್ಟು ದಿನ ಅಂಗಡಿಯಿಂದ ತಂದಂಥ ಕೊತ್ತಂಬರಿ ಸೊಪ್ಪನ್ನು ಬಳಸಿರ್ತೀರಿ. ಸೊ ಇದು ಕಾಡು ಕೊತ್ತಂಬರಿ ಅಂತೇಳಿ ಸ್ಮೆಲ್ ಮಾಡಿ ನಿಮಗೆ ಅದು ನೋಡಿದ್ರೆ ಕೊತ್ತಂಬರಿ ಅಂತ ಅನ್ಸೋದಿಲ್ಲ. ಸ್ಮೆಲ್ ಮಾಡಿ ಆಮೇಲೆ ಹೇಳಿ ನ್ಯಾಚುರಲ್ ಕೊತ್ತಂಬರಿ. ಸೊ ಅದನ್ನೆಲ್ಲ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈ ಸಲಾಡ್ಗೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಡು ಕೊತ್ತಂಬರಿ ಮತ್ತೆ ಬಸಳೆ ಹೌದು, ಒಣಗೊನೆ ಮೂರು ಹೌದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದರೊಟ್ಟಿಗೆ ಸ್ವೀಟ್ ಕಾರ್ನ್ ಸ್ವಲ್ಪ ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ, ಮಕ್ಕಳು ಕೂಡ ತಿಂತಾರೆ. ಸ್ವೀಟ್ ಕಾರ್ನನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬಸಳೆ ಹಸಿದು ತಿನ್ಬಹುದು, ಸಾಮಾನ್ಯವಾಗಿ ಬೇಳೆ ಜೊತೆ ಬೇಯಿಸಿ ಸಾಂಬಾರ್ ರೂಪದಲ್ಲೂ ತಿನ್ಬಹುದು. ಸೊ ಈ ರೀತಿ ಇವತ್ತು ನಾವು ಅಮೃತ ಆಹಾರದ ಪರಿಕಲ್ಪನೆಯಲ್ಲಿ ನೈಸರ್ಗಿಕ ಆಹಾರವನ್ನು ಹಾಗೆ ಬೇಯಿಸದೆ ಸೇವನೆ ಮಾಡೋದು ಹೇಗೆ ಮತ್ತು ಅದರಿಂದ ಆಗುವಂತ ಪ್ರಯೋಜನಗಳನ್ನ ಇಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಹಾಗೆ ಹುಳಿಗೆ ಸ್ವಲ್ಪ ಏನಾದ್ರೂ ಬೇಕೇ ಬೇಕು. ಸೊ ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನ ತುರಿಯನ್ನ ಬಳಸ್ತಾ ಇದ್ದೀನಿ. ಇದ್ರ ಬದಲಿಗೆ ನಾವು ಟೊಮೊಟೊ ಬೆಳೆಸ್ಕೋಬಹುದು ಅಥವಾ ನೆಲ್ಲಿಕಾಯನ್ನು ಕೂಡ ಬಳಸ್ಕೋಬಹುದು. ಸೊ ಇವಾಗ ಮಾವಿರೋದ್ರಿಂದ ನಾನು ಮಾವನ್ನ ಹಾಕೊಳ್ತಾ ಇದ್ದೀನಿ. ಸರಿ, ಅದೇ ಯಾವಾಗ್ಲೂ ಅದೊಂಥರ ರುಚಿನೇ ಬೇರೆ. ಹೇರಳವಾದ ಬೀಟ್ವೆಲ್ಲೂ ಇದೆ ಮಾವಿನಕಾಯಿಯಲ್ಲಿ, ವರ್ಷ ಪೂರ್ತಿ ತಿನ್ಬೇಕು ಯಾವುದೇ ರೂಪದಲ್ಲಿ. ಇದನ್ನೆಲ್ಲ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನೆಲ್ಲ ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಪೆಪ್ಪರ್, ಕಾಳು ಮೆಣಸು, ಇದನ್ನೆಲ್ಲ ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ತರಕಾರಿದು ಕೂಡ ಮಿಶ್ರಣ ಮಾಡಿಕೊಂಡು ಅದ್ಭುತವಾದ ಬಣ್ಣನೂ ಕಾಣಿಸ್ತಾ ಇದೆ. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ಕೂಡ ರುಚಿಕರವಾಗಿರುತ್ತೆ. ಮತ್ತೆ ನಾವು ನೈಸರ್ಗಿಕ ಆಹಾರವನ್ನ ಹೆಚ್ಚು ಕಾಲ ಬಾಯಲ್ಲಿ ಜಗಿದು ತಿನ್ನೋದ್ರಿಂದ ನಮಗೆ ಜೀರ್ಣಕ್ರಿಯೆ ಕೂಡ ವೃದ್ಧಿ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಯಾರಿಗೆ ತೀರಾ ಡೈಜೆಷನ್ ಸಿಸ್ಟಮ್ ಸರಿ ಇರೋದಿಲ್ವೋ, ಜೀರ್ಣಶಕ್ತಿ ಕೊರತೆ ಇರುತ್ತೋ ಅಂಥವ್ರು ಹಸಿ ಆಹಾರವನ್ನ ಸೇವನೆ ಮಾಡಬಾರ್ದು, ಬೇಯಿಸಿ ತಿನ್ಬೇಕು. ಬಟ್ ಉಳಿದಂತೆ ಜೀರ್ಣಶಕ್ತಿ ಪ್ರಬಲವಾಗಿರುವಂತವ್ರು ಈ ಹಸಿ ಆಹಾರವನ್ನ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನಾನೀಗ ಬೌಲ್ಗೆ ಹಾಕೊಡ್ತೀನಿ. ಎಲ್ಲ ಆಯ್ತಾ? ಹಾಗಿದೆ ಮೇಡಮ್, ರುಚಿಕರವಾದ ಆರೋಗ್ಯಕರವಾದಂತಹ ನೈಸರ್ಗಿಕ ಆಹಾರ ಅಂದ್ರೆ ಅಮೃತ ಆಹಾರ ರೆಡಿ ಇದೆ. ಈಗ ಇದನ್ನ ಹಾಗೆ ಕೂಡ ಸೇವನೆ ಮಾಡಬಹುದು, ಬಟ್ ಮೊಸರನ್ನ ಹಾಕೊಂಡು ತಿಂದ್ರೆ ಒಂದು ಬೌಲ್ ತಿನ್ನೋದ್ರ ಬದಲು 2 ಬೌಲ್ ತಿನ್ಬಹುದು, ಅಷ್ಟು ರುಚಿಕರವಾಗಿರುತ್ತೆ. ನೀವೇ ಸವಿದು ಆನಂತರ ನಮ್ಮ ವೀಕ್ಷಕರಿಗೆ ಹೇಳಿ ಹೇಗಿದೆ ಅಂತ ಹೇಳಿ. ಖಂಡಿತವಾಗಿ, ಯಾಕಂದ್ರೆ ನಿಮ್ದು ಕೈಯಾರೆ ನಾನು ಇದು ಸವಿತಾ ಇರೋದು ಮೊದಲನೇ ಸಾರಿ ಅಲ್ಲ. ಕಳೆದ ಸಂಚಿಕೆಗಳಲ್ಲಿ ಕೂಡ ನೀವು ಅದ್ಭುತವಾದಂತಹ ತುಂಬಾ ಸರಳವಾದಂತಹ ಪಾನೀಯಗಳನ್ನು ನಮಗೆ ಮಾಡಿ ತೋರಿಸಿದ್ರಿ. ಇದನ್ನು ಕೂಡ ನೋಡೋಕ್ಕೇನು ಎಷ್ಟು ಚೆನ್ನಾಗಿದೆ. ಆರೋಗ್ಯದಾಯಕ ಆಹಾರ ಅಂತೂ ಇದ್ದೇ ಇದೆ ಇದರಲ್ಲಿ. ನಾನು ರುಚಿ ನೋಡಿ ಖಂಡಿತ ಹೇಳ್ತೀನಿ. ವೀಕ್ಷಕರೇ, ಇದನ್ನ ನಾನು ರುಚಿ ನೋಡಿ ಹೇಳ್ತೀನಿ. ಅಮೃತ ಆಹಾರ ಅಂತಿದೆ. ಎಷ್ಟೊಂದು ಎಲ್ಲ ನಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುವಂತಹದೇ ತರಕಾರಿಗಳು ಎಲ್ಲವನ್ನು ಹಾಕಿ ಮಾಡಿದ್ದಾರೆ. ಇದನ್ನ ಹೇಗೆ ಮಾಡಿದ್ರು, ಏನೇನು ಹಾಕಿದ್ರು ಅದರಲ್ಲಿ, ಅದನ್ನೆಲ್ಲ ಮತ್ತೊಂದ್ಸರಿ ಫಾಸ್ಟ್ ಆಗಿ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡೋಣ. ಅಮೃತ ಆಹಾರ ತಯಾರಿಸುವ ವಿಧಾನ.
ಒಂದು ಪಾತ್ರೆಗೆ 1 ಬಟ್ಟಲು ತುರಿದ ಕ್ಯಾರೆಟ್, 1 ಬಟ್ಟಲು ತುರಿದ ಬೀಟ್ರೂಟ್, ಮೂಲಂಗಿ ತುರಿ ಅರ್ಧ ಬಟ್ಟಲು ತುರಿದ ನವಿಲುಕೋಸು, ಸಣ್ಣಗೆ ಹೆಚ್ಚಿದ ಕಾಡು ಕೊತ್ತಂಬರಿ ಸ್ವಲ್ಪ, ಸ್ವೀಟ್ ಕಾರ್ನ್ ಅರ್ಧ ಬಟ್ಟಲು, ಮಾವಿನಕಾಯಿ ತುರಿ 1 ಚಿಕ್ಕ ಬಟ್ಟಲು, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸಿನ ಪುಡಿ ಅರ್ಧ ಚಮಚ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕೂಡಿಸಿ. ನಂತರ 2 ರಿಂದ 3 ಚಮಚ ಗಟ್ಟಿ ಮೊಸರು ಹಾಕಿ ಈಗ ಸಿದ್ಧವಾದ ಎಲ್ಲಾ ವಯೋಮಾನದವರಿಗೂ ಆರೋಗ್ಯದಾಯಕವಾದ ಅಮೃತ ಆಹಾರ ಸವಿಯಲು ಕೊಡಿ. ಅಮೃತ ಆಹಾರ ಮೊಸರು ಜೊತೆ ತಿನ್ನು ಅಂತ ಹೇಳಿದ್ದೀರಾ. ಎಲ್ಲವೂ ಕೂಡ ನಾವು ದಿನನಿತ್ಯ ಸಲಾಡ್ ರೀತಿಯಲ್ಲಿ ಮಾಡ್ಕೊಂಡಿರ್ತೀವಿ. ಆದರೂ ಕೂಡ ಇದರಲ್ಲಿ ಸುಮಾರು ಹೊಸದಿದೆ, ಲೈಕ್ ಬಸಳೆ ಸೊಪ್ಪು, ಆಮೇಲೆ ನೀವು ನಾಟಿ ಕೊತ್ತಂಬರಿ. ಪ್ರತ್ಯೇಕವಾಗಿ ಔಷಧಿಯುಕ್ತವಾದ ಆಹಾರಗಳನ್ನು ತಿನ್ಲಿಕ್ಕೆ ಆಗ್ಲಿಲ್ಲ. ಸೊ ಈ ತರ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಅದರಿಂದ ಸಿಗಬಹುದಾದಂತಹ ಔಷಧೀಯ ಸತ್ವಗಳು ನಮ್ಗೆ ದೊರೀತಾ ಹೋಗ್ತವೆ. ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ನಿಜ, ಖಂಡಿತ. ತುಂಬಾ ಚೆನ್ನಾಗಿದೆ. ಕ್ಯಾರೆಟ್ ಬೀಟ್ರೂಟ್ದಂತೂ ನಮಗೆ ರುಚಿ ಸಿಗತ್ತೆ. ಬಟ್ ಏನು ಅಂದರೆ ಬಾಯಿ ಬಸಳೆ ಅಂತ ಏನು ಹೇಳ್ತೀವಿ, ಬಸಳೆ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಚಿಕ್ಕದ ಅದು ಸಿಗ್ತಾ ಇದೆ. ಆಮೇಲೆ ಕೊತ್ತಂಬರಿದು ರೆಗ್ಯುಲರ್ ನಾವು ದಿನನಿತ್ಯ ಉಪಯೋಗಿಸುವಂಥ ಕೊತ್ತಂಬರಿದು ಇಲ್ಲ ಇದು ರುಚಿ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಒಂದ್ಸರಿ ಇದು ನೀವು ಮಾಡ್ಕೊಳ್ಳೇಬೇಕು. ಒಂದ್ಸರಿ ಯಾಕೆ, ರೆಗ್ಯುಲರ್ ಆಗಿ ವಾರಕ್ಕೊಂದು 2-3 ಸರಿ ತಿಂದರೆ ಒಂದು ಉತ್ತಮವಾದ ಆಹಾರ, ಒಂದು ಹೊತ್ತಿನ ಒಂದು ಪೌಷ್ಟಿಕವಾದಂಥ ಆಹಾರ ನಿಮ್ಗೆ ಆಗತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಣ್ ಅವರೇ, ಇದೇನು ಚೆನ್ನಾಗಿತ್ತು, ತಿಂದೆ ಒಂದು. ಇದ್ರ ಜೊತೆಗೆ ಏನಾದರೂ ಕುಡಿಯೋಕ್ಕೆ ಚೆನ್ನಾಗಿದೆ. ನೀವು ಆಗ್ಲೂ ಕೂಡ ಲಾಸ್ಟ್ ಟೈಮ್ ಎಲ್ಲ ಪಾನೀಯಗಳು ಚೆನ್ನಾಗಿ ಮಾಡ್ತೀರಾ ನೀವು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಏನಾದ್ರೂ ಒಂದು ಕೇಳ್ತೀರಾ ಅಂತ. ಪೂರಕವಾಗಿ ಸಿದ್ಧತೆ ಕೂಡ ಆಗಿದೆ. ಖಂಡಿತವಾಗಿ ಕೂಡ ಒಂದು ರುಚಿಕರವಾದ ಆರೋಗ್ಯಕರವಾದಂತ ಒಂದು ಪೇಯವನ್ನ ಹೌದಾ? ಓಹೋ, ಸರಿ. ಹಾಗಿದ್ರೆ ಏನೇನು ಅದಕ್ಕೆ ಏನೇನು ಹಾಕಿ ಮಾಡ್ತಿದ್ದೀರಾ? ಯಾವ ತರ ಪೇಯ ಅದು? ಏನಿಲ್ಲ, ಇದಕ್ಕೂ ಕೂಡ ನಮ್ಗೆ ನೋಡಿ, ಈಗ ಹಿಂದಿನ ಸಂಚಿಕೆ ಮಾಡಿದ್ದು ನಾವು ದಾಸವಾಳದಿಂದ ಮಾಡಿದ್ರಿ ಅಲ್ವಾ? ದಾಸವಾಳ ಚಹಾ ಅಂತೇಳಿ. ಹೌದು. ಇವತ್ತು ನಿಮಗೆ ಒಂದು ಪಾನಕವನ್ನ ಹೇಳ್ಕೊಡ್ತೀನಿ. ಓಕೆ. ಹೆಸರು ಬೇಳೆ ಪಾನಕ. ಹೆಸರು ಬೇಳೆ ಪಾಯಸ ಗೊತ್ತು, ಹೆಸರು ಬೇಳೆ ಪಾನಕ ಹೇಳ್ತಾ ಇದ್ದೀರಲ್ಲ ನೀವು. ಹೆಸರು ಬೇಳೆ ಅದು ಜೀರ್ಣಕ್ಕೂ ಕೂಡ ಸುಲಭ, ಜೊತೆಗೆ ಮತ್ತು ತಂಪು ಕಾರಕ ಕೂಡ ಹೌದು. ಇದು ನಮಗೆ ಆ ಪಾನಕವನ್ನ ಕುಡಿಯೋದ್ರಿಂದ ಜೀರ್ಣಶಕ್ತಿ ಕೂಡ ವೃದ್ಧಿ ಆಗುತ್ತೆ, ಮತ್ತೆ ಹಸಿವನ್ನ ನೀಗಿಸುತ್ತೆ, ಮತ್ತೆ ದೇಹವನ್ನ ತಂಪುಗೊಳಿಸ್ಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಇದನ್ನು ಅಷ್ಟೇ, ನೀವು ಪಾಯಸ ಅಂದಾಗ ಹೆಸರು ಬೇಳೆ, ಕಾಯಿ, ಗಸಗಸ ಇದೆಲ್ಲ ಹಾಕಿ ಮಾಡಿರ್ತೀರಿ, ಆ ನಂತರ ಬಿಸಿ ಮಾಡ್ತೀರಿ. ಹೌದು. ಆದ್ರೆ ಇಲ್ಲಿ ನಮ್ದು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಹೆಸರು ಬೇಳೆಯನ್ನ ಅದಕ್ಕೆ ಹುರಿಬೇಕು. ಹುರಿದಿದ್ದೀರಾ ಇದು? ಹೌದು, ಈಗ ಹುರ್ಕೊಂಡಿದ್ದೀರಿ. ಎಷ್ಟು ಹದವಾಗಿ ಹುರ್ಕೊಂಡಿದ್ದೀರಾ? ಅದು ಹಸಿ ಎಲ್ಲ ಹೋಗೋ ಹಾಗೆ ಹದವಾಗಿ ಹುರ್ಕೋಬೇಕು. ನಾನಿಲ್ಲಿ ಇವತ್ತು ನಿಮ್ಗೆ ಮಾದರಿಯಾಗಿ ಒಂದು 100 ಬೇಳೆ ಹೆಸರು ಬೇಳೆಯನ್ನ ಹದವಾಗಿ ಹುರ್ಕೊಂಡಿದ್ದೀನಿ. ಹುರಿದು ಅದನ್ನ ನೀರಲ್ಲಿ ನೆನೆ ಇಡಬೇಕು. ಇದನ್ನ ನೀರಲ್ಲಿ ನೆನೆಸಿ ಆ ನಂತರ ಅದನ್ನ ಬೆಲ್ಲದ ಜೊತೆ ಮಿಕ್ಸಿಯಲ್ಲಿ ರುಬ್ಬಬೇಕು. ಓಕೆ. ಈಗಾಗ್ಲೇ ನಾನು ಅದನ್ನ ಇಲ್ಲಿ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಮ್ಮ ಹೆಸರು ಬೇಳೆ ಮತ್ತು ಬೆಲ್ಲ ನೆನೆಸಿ ಅದನ್ನ ರುಬ್ಕೊಂಡಿರುವಂತಹ ಪೇಯ. ಓಹೋ. ಈಗ ಹೆಸರು ಬೇಳೆ ನೆನ್ಸಿರೋದಂದ್ರೆ ಹುರಿದಿರಲ್ಲ ನಾವು. ಈಗ ಕೋಸಂಬರಿ ಎಲ್ಲ ಮಾಡುವಾಗ ಹೆಸರು ಬೇಳೆ ನೆನ್ಸ್ಕೊಂಡು ಹಸಿದೇ ಇರತ್ತೆ ಅದು. ಇಲ್ಲಿ ಹುರಿದು ನೆನ್ಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಕಾಯಿ, ತೆಂಗಿನಕಾಯಿಯ ಹಾಲು, ತೆಂಗಿನಕಾಯಿನ ತುರಿದು ಹಾಲನ್ನ ತೆಗೆದಿಟ್ಕೊಂಡಿದ್ದೀವಿ. ಓಕೆ. ಹಾಲನ್ನ ಗಟ್ಟಿ ಹಾಲು, ತೆಂಗಿನಕಾಯಿದು ಮೊದಲೇ ಸರಿ ಬರುವಂತದ್ದು ಹಾಕೋಬಹುದು. ನಮ್ಗೆ ಇಲ್ಲಿ ಪಾನಕಕ್ಕೆ ಬೇಕಲ್ಲ, ಹೌದು, ತೆಳುವಾಗಿರ್ಲಿ. ತೆಂಗಿನಕಾಯಿ ಹಾಲು. ಓಹೋ. ನಮ್ಗೀಗ ಮೇಜರ್ ಇಂಗ್ರೀಡಿಯೆಂಟ್ಸ್ ಇಷ್ಟು. ಅದ್ರ ಜೊತೆಗೆ ಅಡಿಷನಲ್ ಆಗಿ ನಾನು ಏನ್ ಆಡ್ ಮಾಡ್ಕೋಬೇಕು ಹೇಳ್ತೀನಿ. ಸೊ ಇವಾಗ ನಾವೇನು ರುಬ್ಕೊಂಡಿರ್ತೀವಲ್ಲ, ಬೆಲ್ಲ ಮತ್ತೆ ಹೆಸರು ಬೇಳೆ ಮಿಶ್ರಣ, ಸೊ ಇದನ್ನ ತೆಂಗಿನ ಹಾಲಿನ ಜೊತೆಗೆ ಮಿಶ್ರಣ ಮಾಡ್ಕೋಬೇಕು. ನೀವು ಇದನ್ನ ಸಪರೇಟ್ ಒಂದೊಂದೇ ಲೋಟಕ್ಕೂ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ಮಿಕ್ಸ್ ಮಾಡ್ಕೋಬಹುದು. ಸೊ ಅಥವಾ ಒಟ್ಟಿಗೆ ಕೂಡ ನೀವು ಅದನ್ನ ಮಿಶ್ರಣ ಒಟ್ಟಿಗೆ ಎಲ್ಲರಿಗೂ ಸೇರಿ ಮಾಡೋದ್ರೆ ಮಾಡಿ ಇಟ್ಕೋಬಹುದು. ಓಯ್, ತುಂಬಾನೇ ವಿಶೇಷವಾಗಿದೆ ಇದು. ನಾನು ಬೆಳಿಗ್ಗೆ ಮಾಡಿಟ್ಟು ಕಾಯಿ ಹಾಲು ಅಂದ್ರೆ ಬಿಸಿಲಿದಾಗ ಸ್ವಲ್ಪ ಕಾಯಿ ಹಾಲು ಉಳಿ ಬಂದ್ಬಿಡುತ್ತೆ, ಇಲ್ಲಾಂದ್ರೆ ಹಾಗೆ ಅದನ್ನ ಇಟ್ಕೊಂಡು ಉಪಯೋಗಿಸಬಹುದು. ಸೊ ಇದು ನಮಗೆ ಬೇಸಿಗೆ ಕಾಲದಲ್ಲಂತೂ ಅದ್ಭುತವಾದಂತಹ ಪೇಯ. ಮನೆ ಗೆಸ್ಟ್ ಗಳು ಬಂದಾಗ ಕೂಡ 1 hour ನಿಮ್ಗೆ ಏನ್ ಬೇಯಿಸೋದಿಲ್ಲ, ಏನಿಲ್ಲ, ನೆನೆಸುತ್ತಿದ್ರೆ ಸಾಕು.
ಸೊ ಈ ತರ ಮಿಶ್ರಣ ಮಾಡಿ ಇಟ್ಕೊಂಡು ಇದಕ್ಕೆ ಈಗ ಇದ್ರ ಪರಿಮಳವನ್ನ ಹೆಚ್ಚಿಸ್ಲಿಕ್ಕೆ ಏಲಕ್ಕಿಯನ್ನ ಹಾಕೊಳ್ಳೋಣ ಮೇಡಮ್. ಏಲಕ್ಕಿ ನಮಗೆ ಪಾಯಸದಲ್ಲಿ ಎಲ್ಲಾದ್ರಲ್ಲೂ ಕೂಡ ಹೌದು, ಮತ್ತೆ ಜೀರ್ಣಕಾರಿ ಕೂಡ. ಸೊ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಒಣ ಶುಂಠಿ ಇದೆ, ಹೌದು. ಹಾಕೊಳ್ಳೋಣ. ಒಣಶುಂಠಿಯನ್ನು ಹಾಕೊಂಡು ಅದನ್ನ ಇನ್ಸ್ಟೆಂಟ್ ಆಗಿ ನಾವು ಜಜ್ಜಿ ಹಾಕೋಬಹುದು, ಅಥವಾ ಕಾಯಿ ಇದು ರುಬ್ತೀವಲ್ಲ ಅದ್ರ ಜೊತೆಗೂ ಕೂಡ ಹಾಕೋಬಹುದು. ನ್ಯಾಚುರಲ್ ಆಗಿ ಇರ್ಲಿ ಅದು ಫ್ಲೇವರ್ ಅಂತ ಹೇಳಿ ನಾನು ಇಲ್ಲೇ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿ ಇಟ್ಕೊಂಡ್ರು ಆಗತ್ತೆ ಅಲ್ವಾ? ಏಲಕ್ಕಿ ಪುಡಿ, ಶುಂಠಿ ಪುಡಿ ರೆಡಿ ಇಟ್ಕೊಂಡಿದ್ರೆ ತಕ್ಷಣಕ್ಕೆ ಹಾಕೊಂಡ್ಬಿಡ್ಬೋದು, ಅದನ್ನು ಆಗತ್ತೆ. ಸೊ ಎಲ್ಲವೂ ಒಂಥರ ವಿಭಿನ್ನವಾದಂತಹ ರುಚಿ, ಜೊತೆಗೆ ಬೆಲ್ಲನೂ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ? ಅಲ್ಲ, ಇಲ್ಲಿ ಆರೋಗ್ಯವರ್ಧಕ, ಅದರಲ್ಲೂ ವಿಶೇಷವಾಗಿ ತೆಂಗಿನ ಹಾಲು ಕೂಡ, ತೆಂಗಿನಕಾಯಿ ಹಾಲು ಕೂಡ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಸಂಶೋಧನೆಗಳ ಪ್ರಕಾರ ತೆಂಗಿನ ಹಾಲು ಮತ್ತೆ ತೆಂಗಿನಕಾಯಿ ಎಣ್ಣೆ ಕ್ಯಾನ್ಸರ್ ನಿರೋಧಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ವೈಜ್ಞಾನಿಕ ಸಂಶೋಧನೆಗಳಿಂದ ದೃಢಪಟ್ಟಿರುವಂಥದ್ದು. ಸೊ ಹಾಗೆ ಇದು ಯಾವುದೇ ರೀತಿಯಾದಂತ ಕೃತಕವಾದಂತಹ ಫ್ಲೇವರ್ ಆಗ್ಲಿ ಅಥವಾ ಬಣ್ಣವನ್ನಾಗ್ಲಿ ಏನು ಹಾಕಿರೋದಿಲ್ಲ, ನ್ಯಾಚುರಲ್ ಆಗಿ ನಮ್ ಕಣ್ಮುಂದೆ ಇರುವಂತದ್ದು. ಹೌದು. ಇದಕ್ಕೆ ಇನ್ನೂ ರುಚಿಯನ್ನ ಹೆಚ್ಚಿಸ್ಲಿಕ್ಕೆ ಮತ್ತು ಆರೋಗ್ಯದ ಒಂದು ಬೆನಿಫಿಟ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ನಾವು ನ್ಯಾಚುರಲ್ ಆಗಿ ಇದಕ್ಕೆ ನಾವ್ ಏನಾದ್ರೂ ಸ್ವಲ್ಪ ಫ್ಲೇವರ್ ಬೇಕು, ಕಲರ್ ಬೇಕು. ಏನದು ಗೊತ್ತಾಗ್ತಾ ಇಲ್ಲ ನನಗೆ ಏನು ಅಂತ. ಬಣ್ಣನು ಗುಲಾಬಿ ಬಣ್ಣ ಇದೆ, ಗುಲಾಬಿ ಹೂವಿಂದ ಏನಾದ್ರೂ ಇದೆ, ಗುಲಾಬಿ ದಳಗಳನ್ನ. ಓ, ನನ್ಗೆ ಕರೆಕ್ಟ್ ಆಗಿದೆ ಹಾಗಿದ್ರೆ. ಗುಲಾಬಿಯ ದಳವನ್ನ ರುಬ್ಬಿ ಹೌದಾ? ಹೌದು, ಇಲ್ಲೇ ಇದೆ ನೋಡಿ, ಗುಲಾಬಿ ದಳಗಳು ನಾವು ಪ್ರತಿನಿತ್ಯ ಉಪಯೋಗಿಸುವಂತ. ಸೊ ಇದನ್ನೇ ಉಪಯೋಗಿಸ್ಕೊಂಡ್ಬಿಡ್ಬೋದು. ಅಬ್ಬಾ, ಸೊ ಇದ್ರಲ್ಲೂ ಅಷ್ಟು ಬೆನಿಫಿಟ್ ಇದೆನಾ? ಈ ಗುಲಾಬಿ ದಳಗಳು ಯಾವ ರೀತಿ? ತಂಪು ಕಾರಿ. ಈಗ ನಮ್ಗೆ ಏನು ಕೆಲವೊಂದು ರೋಸ್ ವಾಟರ್, ರೋಸ್ ಇದನ್ನು ಬರುತ್ತಲ್ವಾ, ಪೇಯದಲ್ಲಿನೂ ಸಿಗತ್ತೆ ಮಾರ್ಕೆಟ್ ಅಲ್ಲಿ. ಅದರಿಂದ ಇದು ಸಬ್ಜಾ ಬೀಜವನ್ನ ನೀರಲ್ಲಿ ನೆನೆಸಿರುವಂತದ್ದು. ಸೊ ಇದು ಕೂಡ ಜೀರ್ಣಕಾರಿ, ಆರೋಗ್ಯವರ್ಧಕ ಕೂಡ, ತಂಪುಕಾರಿ. ಅಲ್ಲ, ಇವಾಗಂತೂ ದಿನ ಬೆಳಗಾದ್ರೆ ಸಬ್ಜಾ ಸೀಡು ಎಲ್ಲದಕ್ಕೂ ಉಪಯೋಗಿಸ್ಬೇಕು, ಅದರಲ್ಲೂ ಕೂಡ ತೂಕ ಇಳಿಸ್ಕೊಳ್ಳಕ್ಕೆ ಖಂಡಿತವಾಗಿ ಹೇಳ್ತಾರಲ್ವಾ? ಏನ್ ಅನ್ಸಿರೋದಕ್ಕೆ? ಇಳಿಸ್ಕೊಳ್ಳಿಕ್ಕೆ ಅಂತ ನಾನು ಬರೀ ಸಬ್ಜಾ ಸೀಡ್ಸ್ ನೀವು ಬೆಳಗ್ಗೆ ಎದ್ದು ತಗೊಂಡು ಆನಂತರ ಸಿಕ್ಕಿದ್ದೆಲ್ಲ ತಿಂದ್ರೆ ತೂಕ ಕಡಿಮೆ ಆಗಲ್ಲ. ಅದು ನಿಜ. ನನ್ನ 10 ವರ್ಷದ ಅನುಭವದಲ್ಲಿ ಆತರ ಏನ್ ಅನ್ಸಿಲ್ಲ. ಬಟ್ ಆಹಾರ ಮತ್ತು ವ್ಯಾಯಾಮ ಮುಖ್ಯ ನಿಮಗೆ ತೂಕ ಕಡಿಮೆ ಆಗ್ಲಿಕ್ಕೆ. ನೀವು ಮಾಡುವಂತಹ ಈ ಏನು ಈ ರೀತಿಯಾದಂತಹ ಟಿಪ್ಸ್ ಗಳಿರ್ತಾವೋ, ಸೊ ಇವು ಸಹಕಾರಿಯಾಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಬೆಳಗ್ಗೆ ಎದ್ದು ನಾನು ಸಬ್ಜಾ ಸೀಡ್ಸ್ ಅನ್ನ ಸೇವನೆ ಮಾಡಿದ್ರೆ ಅಥವಾ ಚಿಯಾ ಸೀಡ್ಸ್ ಅನ್ನ ಸೇವನೆ ಮಾಡೋದ್ರಿಂದ ಮಾತ್ರನೇ ನನ್ನ ತೂಕ ಕಡಿಮೆ ಆಗುತ್ತೆ ಅಂತ ಇಲ್ಲ. ಅದ್ರ ಜೊತೆಗೆ ಪೂರಕವಾದಂತಹ ಆಹಾರದ ವ್ಯಯ ಮತ್ತು ವ್ಯಾಯಾಮ ಈ ತರದೆಲ್ಲ ಇದ್ದಾಗ ಖಂಡಿತವಾಗಿಯೂ ಕೂಡ ನಿಮ್ ತೂಕ ಕಡಿಮೆ ಮಾಡ್ಕೋಬಹುದು, ಸಹಕಾರಿ ಆಗತ್ತೆ ಅದು. ಅಷ್ಟೇ ಅಷ್ಟೇ. ಯೋಗಾಭ್ಯಾಸ ಮಾಡ್ರಿ. ಆಹಾರದಲ್ಲಿ ಯೋಗ ಗುರುಗಳು ಹೇಳೋದೇ ಮೊದ್ಲದು, ಯೋಗಾಭ್ಯಾಸ ಮಾಡಿ ಒಳ್ಳೆ ಆರೋಗ್ಯವಂತ ಆಹಾರ ಸೇವನೆ ಮಾಡಿ ಅಂತ. ನೋಡಿ ಮೇಡಮ್, ಈ ರೀತಿ ಡೆಲಿಷಿಯಸ್ ಆಗಿ ನಿಮ್ಮ ಮನೆಗೆ ಬರುವಂತ ಅತಿಥಿಗಳಿಗೆ ನೀವೇ ಮಾಡಿದಂತ ಪಾನಕವನ್ನ ಸರ್ವ್ ಮಾಡಿದಾಗ ನಿಮಗೂ ಕೂಡ ಒಂದು ಸಮಾಧಾನ ಇರುತ್ತೆ, ನಾನೇನೋ ವಿಶೇಷವಾದ ಮಾಡ್ಕೊಟ್ಟೆ ಅಂತ. ಮತ್ತೆ ನಿಮ್ ಮನೆಗೆ ಬಂದಂತವ್ರು ಕೂಡ ಖುಷಿ ಪಡ್ತಾರೆ. ಸೊ ಇದನ್ನ ಟೇಸ್ಟ್ ಮಾಡಿ ನಿಮ್ಗೆ ರುಚಿಕರ, ಆರೋಗ್ಯಕರ ಅಂತ ಅನ್ಸಿದ್ರೆ ವೀಕ್ಷಕರನ್ನು ಕೂಡ ಮಾಡಿಕೊಡ್ಲಿಕ್ಕೆ ಹೇಳಿ. ಅಲ್ಲ, ಒಂದು ಖಂಡಿತವಾಗಿ ಗೆಸ್ಟ್ಗಳಂತೂ ಖುಷಿ ಪಟ್ಟೆ ಪಡ್ತಾರೆ. ಆರೋಗ್ಯಕರ ಆಲ್ರೆಡಿ ಇದೆ, ಈಗ ರುಚಿ ನೋಡೋದಂದ್ರೆ ಬಾಕಿ ಇದೆ. ಸರಿ, ನಾನು ರುಚಿ ನೋಡ್ಬಿಟ್ಟು ಹೇಳ್ತೀನಂತೆ. ವೀಕ್ಷಕರೇ, ಆರೋಗ್ಯದಾಯಕವಾದಂತಹ ಪೇಯ ಮಾಡಿಕೊಟ್ಟಿದ್ದಾರೆ ಲಕ್ಷ್ಮಣ್ ಅವರು. ಆರೋಗ್ಯ ಅಂತೂ ಇದೆ, ರುಚಿ ಹೇಗಿದೆ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಏನೆಲ್ಲ ಹಾಕಿ ಮಾಡಿದ್ರಪ್ಪ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಒಂದ್ಸರಿ ಕ್ವಿಕ್ ಆಗಿ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಹೆಸರುಬೇಳೆ ಪಾನಕ. ಹೆಸರುಬೇಳೆ ಪಾನಕ ಮಾಡುವ ವಿಧಾನ: 100 ಗ್ರಾಂ ಹೆಸರುಬೇಳೆಯನ್ನು ಹುರಿದು ನೆನೆಸಿ, ಇದನ್ನು ಅರ್ಧ ಬಟ್ಟಲು ಬೆಲ್ಲದ ಜೊತೆ ಸೇರಿಸಿ ಮಿಕ್ಸಿ ಜಾರಿನಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಇದನ್ನು ತೆಂಗಿನಕಾಯಿ ಹಾಲಿನ ಜೊತೆ ಮಿಶ್ರಣ ಮಾಡಿ. ನಂತರ 2 ಏಲಕ್ಕಿ, ಅರ್ಧ ಇಂಚು ಒಣಶುಂಠಿಯನ್ನು ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಈ ಪುಡಿಯನ್ನು ಈಗಾಗಲೇ ಸಿದ್ಧವಿರುವ ಹೆಸರುಬೇಳೆ ಪಾನಕದೊಳಗೆ ಹಾಕಿ ಕೂಡಿಸಿ. ಪರಿಮಳಕ್ಕಾಗಿ ಸ್ವಲ್ಪ ಗುಲಾಬಿ ದಳಗಳನ್ನು ಪ್ರತ್ಯೇಕವಾಗಿ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಸುಮಾರು ಅರ್ಧ ಲೋಟದಷ್ಟು ಬೆರೆಸಿ. ಕಡೆಯದಾಗಿ 2 ಚಮಚ ನೆನೆಸಿದ ಸಬ್ಜಾ ಬೀಜಗಳನ್ನು ಲೋಟಕ್ಕೆ ಹಾಕಿ ಈಗಾಗಲೇ ತಯಾರಿರುವ ಪಾನಕವನ್ನು ಸೇರಿಸಿದರೆ ಘಮಘಮಿಸುವ ಹೆಸರುಬೇಳೆ ಪಾನಕ ತಯಾರ್. ವೀಕ್ಷಕರೇ, ನೋಡ್ಕೊಂಡು ಬಂದ್ರಲ್ವಾ, ಎಷ್ಟು ಒಂಥರ ಮಾಡಕ್ಕೂ ಖುಷಿಯಾಗಿರುವಂತಹ ಒಂದು ಪೇಯ ಇದೆ ಇದು ಆರೋಗ್ಯದ ಜೊತೆಗೆ.
ರುಚಿ ನೋಡಿ ಹೇಳ್ತೀನಿ. ಇದು ತುಂಬಾ ಜಾಸ್ತಿ ಇದೆ ಲಕ್ಷ್ಮಣವರೇ, ನನಗೆ ಸ್ವಲ್ಪನೇ ಕೊಡಿ, ನಾನು ರುಚಿ ನೋಡಿ ಹೇಳ್ತೀನಿ. ರುಚಿ ನೋಡಿದ್ಮೇಲೆ ಮತ್ತೆ ಕೊಡಿ ಅಂತ ಕೇಳಿದ್ರೆ ಓ ಮೈ ಗಾಡ್, ಹಂಗ್ ಬೇಡ, ಬೇಕು ಅಂದ್ರೆ ಎಲ್ಲ ಕೊಟ್ಬಿಡ್ತೀನಿ. ಇದೇ ತರ ಮತ್ತೆ ಯಾವ್ದು ಯಾವ್ದು ಮಾಡ್ಕೋಬಹುದು. ಇದರಲ್ಲಿ ಗುಲಾಬಿ ದಳಗಳಿದೆ, ಸೊ ಗುಲಾಬಿ ದಳಗಳು ಇಲ್ಲ ಅಂದ್ರೆ ಬೇರೆ ಅದು ಸಿಂಪಲ್. ಬರೀ ತೆಂಗಿನಕಾಯನ್ನೇ ರುಬ್ಬಿ ಹಾಲು ತೆಗೆದು ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಅದಕ್ಕೆ ಜೇನುತುಪ್ಪ ಅಥವಾ ಕಲ್ ಸಕ್ಕರೆ ಹಾಕಿ ಕೂಡ ಕುಡಿತಾ ಬರ್ಬೋದು. ಮತ್ತೆ ಇದ್ರಲ್ಲಿ ಹೆಸರು ಕಾಳನ್ನ ಸಿಪ್ಪೆ ತೆಗಿಯದೆ ಇರುವಂತ ಹೆಸರು ಕಾಳಿನ ಮಾಡಬಹುದು. ಆದ್ರೆ ಹೆಸರು ಕಾಳನ್ನ ಹೆಚ್ಚು ಕಾಲ ನೀರಲ್ಲಿ ನೆನೆ ಇಡಬೇಕಾಗುತ್ತೆ. ಇದನ್ನ ನಾವು ಬೇಳೆ ಆದ್ರೆ 1 hour ನೀರಲ್ಲಿ ನೆನೆಸಿದ್ರಾಗುತ್ತೆ. ಪೂರ್ಣ ಧಾನ್ಯ ಬೇಳೆ ಆದ್ರೆ ಅದು 6 ರಿಂದ 8 ಗಂಟೆಗಳ ಕಾಲ ನೀರಲ್ಲಿ ನೆನೆಬೇಕಾಗುತ್ತೆ. ಸೊ ಈ ತರದ್ದು ಸಾಕಷ್ಟು ಇದೆ ಮೇಡಮ್ ನಮ್ಮ ಅಡಿಗೆ ಮನೆ. ನಿಜ ನಿಜ, ಖಂಡಿತವಾಗಿ ಅದೇನೋ ನಿಜ, ನೆವರ್ ಎಂಡಿಂಗ್ ಅನ್ನೋ ತರ. ಸರಿ, ಇದ್ರ ರುಚಿ ನೋಡಿ ಹೇಳ್ತೀನಿ ನಿಮ್ಗೆ ಹೇಗಿದೆ ಅಂತ. ಈಗ ಇನ್ನೊಂದ್ಸಲ ಕೇಳಬೇಕು ಅನ್ಕೊಂಡೆ, ನೀವು ಏನ್ ಕಂಡೀಷನ್ ಅಪ್ಲೈ ಹೇಳ್ಬಿಟ್ಟಿದ್ದೀರಾ. ನಾನು ಇಷ್ಟು ಬೇಗ ಬೇಗ ಕುಡಿತಿದ್ದೀನಿ ಅಂದ್ರೆ ನಂಗೆ ತಡೆಯೋಕ್ಕೆ ಆಗ್ತಾ ಇಲ್ಲ ವೀಕ್ಷಕರೇ, ಅಷ್ಟೊಂದು ಚೆನ್ನಾಗಿದೆ. ಆ ಬೆಲ್ಲ ಹುರಿದಿದ್ದ ಹೆಸರು ಬೇಳೆದ ಘಮ ಅಂತೂ ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ. ನಮ್ಮ ಯೋಗ ಶಿಬಿರಗಳಲ್ಲಿ ನಾವು ಇದನ್ನ ಮಾಡಿಸಿದ್ದಿನ ಕೆಲವು ಶಿಬಿರಗಳಲ್ಲಿ ನಾನು ಹೋಗಿ ಪಾತ್ರೆ ಹುಡುಕಿದ್ದೀನಿ, ನನಗೆ ಎಲ್ಲಿ ಪಾನಕ, ಅಯ್ಯೋ ಗುರುಗಳೇ ನಿಮಗೆ ಕೊಡ್ಲಿಲ್ವಾ ಅಂತಾರೆ. ಖಂಡಿತವಾಗಿ ಹಾಗೆ ಆಗತ್ತೆ ವೀಕ್ಷಕರೇ, ಯಾಕೆಂದ್ರೆ ಇದರ ಘಮ ಮತ್ತೆ ರುಚಿ ಮತ್ತೆ ಆರೋಗ್ಯದಾಯಕವಾದಂತಹ ಎಲ್ಲಾ ಸಾಮಗ್ರಿಗಳು ಮನೆಯಲ್ಲೇ ಸಿಗತ್ತೆ. ಮಾಡಕ್ಕಷ್ಟೇ ನಮಗೆ ಮನಸ್ಸಿರಬೇಕು. ಲಕ್ಷ್ಮಣವರೇ, ಅದ್ಭುತವಾದಂತಹ 2 ನಮಗೆ ಖಾದ್ಯಗಳು ಹೇಳಿದ್ರಿ. ಒಂದು ಸಲಾಡು, ಇಷ್ಟೊಂದು ಎಲ್ಲ ಪ್ರೋಟೀನ್ ಕ್ಯಾಲ್ಸಿಯಂ ಭರಿತವಾದಂತಹ ಒಂದು ಸಲಾಡ್ ಹೇಳಿದ್ರಿ. ಮತ್ತು ಈ ಪೇಯ ಅಂತೂ ನಿಜಕ್ಕೂ ಹೊಸದು. ನಮಗೆ ಅನೇಕ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಪ್ರಕೃತಿ ದತ್ತವಾಗಿ ಸಿಗುವಂತಹ ನೈಸರ್ಗಿಕವಾದ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಅಡುಗೆ ಮನೆಯಲ್ಲಿ ಆರೋಗ್ಯದಾಯಕವಾದ ಆಹಾರಗಳನ್ನು ತಯಾರಿಸ್ಕೋಬಹುದು. ಮಹಿಳೆಯರು ಸ್ವಲ್ಪ ಜಾಣತನದಿಂದ ಸ್ವಲ್ಪ ಮನಸ್ಸು ಮಾಡಿದರೆ ಎಲ್ಲವೂ ಕೂಡ ಸಾಧ್ಯ. ಇನ್ನು ಆರೋಗ್ಯವಂತ ಆಹಾರದ ಜೊತೆಗೆ ನಮ್ಮ ವ್ಯಾಯಾಮ ಕೂಡ ಅಷ್ಟೇ ಮುಖ್ಯ ಅಂತ ನಮ್ಮ ಯೋಗ ಗುರುಗಳು ಕೂಡ ಇವತ್ತು ಹೇಳಿದ್ದಾರೆ. ಬನ್ನಿ ಹಾಗಾದರೆ ಹಿತ ಮಿತ ಶುಚಿ ರುಚಿ ಸಾಧಿಸೋಣ, ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ, ಸವಿ ಸವಿ ರುಚಿ, ಘಮಿಸುವ ರಸಪಾಕ.